ನೋಡಿ, ಹೊಸ ವರ್ಷ ಬರ್ತಾ ಇದೆ. ಹಾಗಾಗಿ ನಂದಿ ಬೆಟ್ಟಕ್ಕೆ ಹೋಗಬೇಕು ಅಂತೇಳಿ ನೀವು ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ರೆ ಈ ಸ್ಟೋರಿ ಮಿಸ್ ಮಾಡದೆ ನೋಡಬೇಕು. ನಂದಿ ಬೆಟ್ಟಕ್ಕೆ ಹೋಗುವವರೇ ನೀವು ಸ್ವಲ್ಪ ಎಚ್ಚರವಾಗಿರಿ. ಹೊಸ ವರ್ಷದಂದು ನಂದಿ ಬೆಟ್ಟಕ್ಕೆ ನೋ ಎಂಟ್ರಿ. ಡಿಸಿ ಆದೇಶದಂತೆ ನಂದಿ ಬೆಟ್ಟಕ್ಕೆ ಪ್ರವೇಶ ನಿಷೇಧಿಸಲಾಗಿದೆ. ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಡಿಸಿ ಆದೇಶವನ್ನು ಕೊಟ್ಟಿದ್ದಾರೆ. ಈ ಬಾರಿ ಹೊಸ ವರ್ಷದಂದು ನಂದಿ ಬೆಟ್ಟದಲ್ಲಿ ನೋ ಎಂಟ್ರಿ. ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಡಿಸಿ ಆದೇಶವನ್ನ ಕೊಟ್ಟಿದ್ದಾರೆ. ಇಂದಿನಿಂದ ಜನವರಿ 1ನೇ ತಾರೀಕಿನವರೆಗೆ ಬೆಟ್ಟಕ್ಕೆ ಪ್ರವೇಶ ನಿಷೇಧ. ಇಂದು ಮಧ್ಯಾಹ್ನ 2ಕ್ಕೆ ನಂದಿಗಿರಿಧಾಮ ಬಂದ್ ಆಗುತ್ತೆ. ನಾಳೆ ಬೆಳಗ್ಗೆ 10 ಗಂಟೆವರೆಗೂ ಕೂಡ ಪ್ರವಾಸಿಗರಿಗೆ ನೋ ಎಂಟ್ರಿ. ಹೋಮ್ ಸ್ಟೇ ರೆಸಾರ್ಟ್ಸ್ಗಳ ಮೇಲೆ ಖಾಕಿ ಹದ್ದಿನ ಕಣ್ಣಿಟ್ಟಿದೆ. ಹಾಗಾಗಿ ಏನಾದರೂ ನಿಯಮಗಳನ್ನ ಉಲ್ಲಂಘಿಸಿ ಮೋಜು ಮಸ್ತಿ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಕೂಡ ಆಗಬಹುದು. ಹಾಗಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ಎಸ್ಪಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನಿಗದಿತ ಅವಧಿಯಲ್ಲಿ ಕ್ಲೋಸ್ ಮಾಡುವಂತೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು ಆದೇಶವನ್ನ ಹೊರಡಿಸಿರುವಂಥದ್ದು. ಹೊಸ ವರ್ಷದಂದು ಎಲ್ಲರೂ ಕೂಡ ಆಲ್ಮೋಸ್ಟ್ ಬಹಳಷ್ಟು ಯೂತ್ಸು ನಂದಿ ಬೆಟ್ಟಕ್ಕೆ ಪ್ರಿಫರ್ ಮಾಡ್ತಾರೆ, ನಂದಿ ಬೆಟ್ಟಕ್ಕೆ ಟ್ರಿಪ್ ಹೋಗ್ತಾರೆ. ಹಾಗಾಗಿ ಈ ಬಾರಿ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ನಾಳೆ ಬೆಳಗ್ಗೆ 10 ಗಂಟೆವರೆಗೂ ಕೂಡ ನಂದಿ ಬೆಟ್ಟ ಕ್ಲೋಸ್ ಆಗಿರುತ್ತೆ. ನೀವು ಹೋದ್ರೂ ಕೂಡ ವೇಸ್ಟ್. ಹಾಗಾಗಿ ಡಿಸಿ ಆದೇಶ ಕೊಟ್ಟಿದ್ದಾರೆ. ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಯಾವುದು ಸಮಸ್ಯೆ ಆಗಬಾರ್ದು. ಅತಿ ಹೆಚ್ಚಾಗಿ ಜನ ಬರ್ತಾರೆ, ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಏನಾದರೂ ಸಮಸ್ಯೆ ಆಗಬಹುದು ಅಂತೇಳಿ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ನಾಳೆ ಬೆಳಗ್ಗೆ 10 ಗಂಟೆವರೆಗೂ ಕೂಡ ನಂದಿ ಬೆಟ್ಟ ಕ್ಲೋಸ್ ಆಗಿರುತ್ತೆ. ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ಎಸ್ಪಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ರಾತ್ರಿ 1 ಗಂಟೆವರೆಗೂ ಮಾತ್ರ ಅವಕಾಶ ಇರುವಂಥದ್ದು. ಹಾಗಾಗಿ ನಿಗದಿತ ಅವಧಿ ಏನಿದೆ ಆ ಒಂದು ಟೈಮಲ್ಲೇ ಕ್ಲೋಸ್ ಮಾಡಿಬಿಡಬೇಕು. ಏನಾದರೂ ನಿಯಮಗಳನ್ನು ಉಲ್ಲಂಘಿಸಿದ್ರೆ ನಿಮ್ಮ ಮೇಲೂ ಕೂಡ ಕೇಸ್ ಬೀಳುತ್ತೆ, ಪ್ರಕರಣ ದಾಖಲಾಗುತ್ತೆ. ಹಾಗಾಗಿ ಈ ಬಾರಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಪ್ರತಿಯೊಬ್ಬರು ಕೂಡ ಅದರ ಅನುಸಾರವಾಗಿಯೇ ಎಲ್ಲವೂ ಕೂಡ ನಡಿಬೇಕು. ಅದರ ಪ್ರಕಾರ ಎಲ್ಲವೂ ಕೂಡ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು ಅಂಥೇಳಿ ಈಗಾಗಲೇ ಆದೇಶವನ್ನು ಕೊಟ್ಟಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ನಂದಿ ಬೆಟ್ಟಕ್ಕೆ ಯಾರೆಲ್ಲ ಹೋಗ್ತೀರಿ, ಅದೇನೇ ಇದ್ರೂ ಕೂಡ ನಾಳೆ ಬೆಳಿಗ್ಗೆ 10 ಗಂಟೆಯ ನಂತರವೇ ನಿಮಗೆ ಎಂಟ್ರಿ ಇರುತ್ತೆ. ರಾಜ್ ನ್ಯೂಸ್ ಕನ್ನಡ.